ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ರಾಯರ ಆಶೀರ್ವಾದದಿಂದ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ರಾಯರ ಬೃಂದಾವನದ ಸುತ್ತ ಎಷ್ಟು ಪ್ರದಕ್ಷಿಣೆಗಳನ್ನ ಮಾಡಿದ್ರೆ ಏನೇನು ಫಲ ಅಂತ ಹೇಳ್ಕೊಡ್ತೀನಿ. ಇದು ಬರೀ ರಾಯರ ಬೃಂದಾವನದ ಸುತ್ತದ ಮಾತ್ರ ಅಲ್ಲ, ನೀವು ದೇವಸ್ಥಾನಗಳಿಗೆ ಹೋದಾಗ ಎಷ್ಟು ಸುತ್ತು ಪ್ರದಕ್ಷಿಣೆ ಮಾಡಬೇಕು ಅನ್ನೋದ್ರ ಕೂಡ ಪೂರ್ತಿ ಡೀಟೇಲ್ಸ್ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಸಾಮಾನ್ಯವಾಗಿ ನಾವು ದೇವಸ್ಥಾನಕ್ಕೆ ಹೋದಾಗ ನಮ್ಮ ಒಂದು ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಂತೆ ಪ್ರದಕ್ಷಿಣೆಗಳನ್ನ ಹಾಕ್ತೀವಿ. ಅದು 1 ಸುತ್ತಾಗ್ಬೋದು, 3 ಸುತ್ತಾಗ್ಬೋದು, 5 ಸುತ್ತಾಗ್ಬೋದು. ಆ ರೀತಿ ನಿಮಗೆ ಸಮಯ ಇದ್ದರೆ ಕೆಲವರು 7 ಸುತ್ತು, 11 ಸುತ್ತು, 21 ಸುತ್ತು ಕೂಡ ಹಾಕ್ತಾರೆ. ಹಾಗಾಗಿ ಯಾವ ಸುತ್ತುಗಳಿಂದ ಏನೇನು ಫಲಗಳು ಸಿಗುತ್ತೆ ಅಂತ ಇವಾಗ ನೋಡೋಣ. ಮೊದಲಿಗೆ ನಾವು 3 ಸುತ್ತು ಸುತ್ತೋದ್ರಿಂದ ನಮ್ಮ ಮನಸ್ಸಿಗೆ ಶಾಂತಿ ಮತ್ತು ನಮ್ಮ ಮನದಲ್ಲಿರುವಂತಹ ಚಿಂತನೆಗಳೆಲ್ಲ ದೂರ ಆಗುತ್ತೆ. 5 ಸುತ್ತು ಸುತ್ತೋದ್ರಿಂದ ಆರೋಗ್ಯದಲ್ಲಿ ಅಭಿವೃದ್ಧಿ ಸಿಗುತ್ತೆ. ಹಾಗೆ ದೇವಸ್ಥಾನದಲ್ಲಿ 7 ಸುತ್ತುಗಳನ್ನು ಪ್ರದಕ್ಷಿಣೆ ಮಾಡೋದ್ರಿಂದ ನಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ. ಮತ್ತು 11 ಸುತ್ತು ಪ್ರದಕ್ಷಿಣೆ ಮಾಡೋದ್ರಿಂದ ನಮಗೆ ಎಂಥದ್ದೇ ಸಮಸ್ಯೆಗಳಿದ್ರೂ ಕೂಡ ಅದು ನಿವಾರಣೆ ಆಗುತ್ತೆ. ಹಾಗೆ 21 ಸುತ್ತು ಅಥವಾ 108 ಸುತ್ತು ಅಂತ ನಾವೇನು ಹೇಳ್ತೀವೋ ಅದನ್ನು ನಾವು ಏನಾದರೂ ದೇವರ ಹತ್ರ ಹರಕೆ ಮಾಡಿಕೊಂಡಾಗ ಅದಕ್ಕೆ ಒಂದು ವಿಶೇಷವಾಗಿ ನಾವು ಈ ಒಂದು 21 ಸುತ್ತು ಮತ್ತು 108 ಸುತ್ತುಗಳನ್ನ ಹಾಕ್ತೀನಿ ಅಂತ ಹರಿಸ್ಕೋತೀವಿ. ನಮ್ಮ ಜೀವನದಲ್ಲಿ ತುಂಬ ದೊಡ್ಡ ಸಂಕಷ್ಟಗಳು ತುಂಬಾ ಇರುತ್ತೆ. ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಕಷ್ಟಗಳನ್ನೋದು ಇದ್ದೇ ಇರುತ್ತೆ. ಆ ರೀತಿ ಒಂದು ಸಂಕಷ್ಟಗಳಿಂದ ದೂರ ಆಗೋದಕ್ಕೆ ನಾವು ಈ ರೀತಿ ದೊಡ್ಡ ಒಂದು ಪ್ರದಕ್ಷಿಣೆಯ ಹರಕೆಯನ್ನು ನಾವು ಕಟ್ಕೋತೀವಿ. ಅಂದರೆ ಒಂದು 21 ದಿನ ಆಗ್ಬೋದು, 48 ದಿನ ಆಗ್ಬೋದು. 48 ದಿನ ನಾವು ಆಚರಿಸುವಂತಹ ಪ್ರದಕ್ಷಿಣೆನ ನಾವು ಮಂಡಲ ಪೂಜೆ ಅಂತ ಕೂಡ ಕರಿತೀವಿ. ಹಾಗೆ 108 ದಿನ ಕೂಡ ಕೆಲವರು ಹರಕೆನ ಕಟ್ಕೋತಾರೆ. ಅಂದರೆ ನಾವು ತುಂಬಾ ಒಂದು ದೊಡ್ಡದಾಗಿ ಏನೋ ದೇವರ ಹತ್ರ ಕೇಳ್ಕೊತಾ ಇದ್ದೀವಿ, ಅದು ನೆರವೇರಿದ್ರೆ ನಾವು ಈ ಒಂದು 108 ಪ್ರದಕ್ಷಿಣೆನ ಹಾಕ್ತೀವಿ ಅಂತ ಅರ್ಸ್ಕೊಂಡಾಗ ಅದು ಖಂಡಿತವಾಗ್ಲೂ ತುಂಬಾನೇ ಒಳ್ಳೆ ಒಂದು ಫಲ ಕೊಡುತ್ತೆ. ಇನ್ನು ಪ್ರದಕ್ಷಿಣೆ ಮಾಡುವಾಗ ಪ್ರತಿದಿನ ಒಂದು ನಿಶ್ಚಿತ ಸಂಖ್ಯೆನ ಇಟ್ಕೊಳ್ಳಿ. ಅಂದರೆ ನಿಮ್ಮ ಮನಸ್ಸಿನಲ್ಲಿಯೇ ಮೊದಲು ರಾಯರ ಮುಂದೆ ಸಂಕಲ್ಪ ಮಾಡ್ಕೊಳ್ಳಿ. ನಾನು ಒಂದು 3 ದಿನ ಅಥವಾ 5 ದಿನ, 11 ದಿನ ಇಷ್ಟಿಷ್ಟು ಸುತ್ತುಗಳನ್ನು ಪ್ರದಕ್ಷಿಣೆ ಮಾಡ್ತೀನಿ ತಂದೆ ನಿನ್ನ ಬೃಂದಾವನದ ಸುತ್ತಲೂ ಅಂತ ರಾಯರ ಹತ್ರ ಒಂದು ಹರಕೆನ ಕಟ್ಕೊಳ್ಳಿ. ಉದಾಹರಣೆಗೆ ಒಂದು 5 ವಾರ ನಾನು ಪ್ರತಿ ವಾರ ನಿನ್ನ ಸನ್ನಿಧಾನದಲ್ಲಿ ಬಂದು 5 ಸುತ್ತು ಪ್ರದಕ್ಷಿಣೆ ಮಾಡ್ತೀನಿ ಅಥವಾ 11 ಸುತ್ತು ಪ್ರದಕ್ಷಿಣೆ ಮಾಡ್ತೀನಿ ತಂದೆ, ನಾನು ಇಂತಹ ಒಂದು ದೊಡ್ಡ ಸಂಕಷ್ಟದಲ್ಲಿ ಸಿಕ್ಕಿದ್ದೀನಿ, ನನಗಿಂತಹ ಒಂದು ತೊಂದರೆ ಇದೆ, ಆರೋಗ್ಯದಲ್ಲಿ ಸಮಸ್ಯೆ ಇದೆ, ಜೀವನದಲ್ಲಿ ನೆಮ್ಮದಿ ಇಲ್ಲ, ಏನೇ ಮಾಡಿದ್ರು ಏನೇ ಒಂದು ಕಷ್ಟಪಟ್ಟರೂ ಕೂಡ ನಮಗೆ ನೆಮ್ಮದಿ ಅನ್ನೋದು ಸಿಗ್ತಾ ಇಲ್ಲ, ಜೀವನದಲ್ಲಿ ತುಂಬಾ ದುಃಖದಲ್ಲಿದ್ದೀನಿ, ನನಗೆ ಈ ಒಂದು ದುಃಖದಿಂದ ನನ್ನನ್ನು ಪಾರು ಮಾಡು ತಂದೆ, ನಾನೊಂದು 5 ವಾರನೋ 11 ವಾರನೋ ನಿನ್ನ ಸನ್ನಿಧಾನದಲ್ಲಿ ನಿನ್ನ ಬೃಂದಾವನದ ಸುತ್ತ ಇಷ್ಟು ಪ್ರದಕ್ಷಿಣೆ ಆಗ್ತೀನಿ ಅಂತ ಮೊದಲು ರಾಯರ ಮುಂದೆ ಸಂಕಲ್ಪ ಮಾಡ್ಕೊಳ್ಳಿ. ಮತ್ತು ಪ್ರತಿ ವಾರ ಅದನ್ನು ತಪ್ಪದೇ ಮಾಡಬೇಕಾಗತ್ತೆ. ಒಂದು ಸರಿ ನೀವು ಸಂಕಲ್ಪ ಮಾಡಿಕೊಂಡ್ರೆ ಪ್ರತಿ ವಾರ ತಪ್ಪದೇ ಮಾಡಬೇಕಾಗತ್ತೆ. ಕೆಲವೊಂದು ಸಮಯದಲ್ಲಿ ನಾವು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ, ಹೆಣ್ಮಕ್ಳಿಗೆ ಅವ್ರದ್ದೇ ಆದಂತಹ ಒಂದು ಕೆಲವು ಪರಿಸ್ಥಿತಿಗಳಿರುತ್ತೆ. ಅಂತಹ ಸಮಯದಲ್ಲಿ ತೊಂದರೆ ಇಲ್ಲ, ಅದನ್ನು ಮುಂದಿನ ವಾರ ನೀವು ಕೌಂಟ್ಗೆ ತಗೋಬಹುದು. ಪ್ರತಿ ಸುತ್ತಿಗೂ ನೀವು ಪ್ರದಕ್ಷಿಣೆ ಮಾಡುವಾಗ ತಪ್ಪದೆ ನೀವು ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಜಪ ಮಾಡುತ್ತಾನೆ ಪ್ರದಕ್ಷಿಣೆ ಮಾಡಿ. ನಾವು ರಾಯರ ಮಠಕ್ಕೆ ಅಂತಲೇ ಅಲ್ಲ ವೀಕ್ಷಕರೇ, ನಾನು ದೇವಸ್ಥಾನಕ್ಕೂ ಹೋದಾಗಲೂ ಕೂಡ ನೀವು ದೇವರ ಒಂದು ಸನ್ನಿಧಾನದಲ್ಲಿ ಪ್ರದಕ್ಷಿಣೆ ಮಾಡುವಾಗ ದಯವಿಟ್ಟು ದೇವರ ಒಂದು ಧ್ಯಾನದಲ್ಲೇ ಮುಳುಗಿರಬೇಕು. ನಮ್ಮ ಮನಸ್ಸಾಗಿರ್ಬೋದು, ನಮ್ಮ ಒಂದು ಬುದ್ಧಿ ಆಗಿರ್ಬೋದು, ಬೇರೆ ಕಡೆ ಬೇರೆ ಆಲೋಚನೆಗಳಿಗೆ ಅವಕಾಶ ಕೊಡಬಾರ್ದು. ಆಗಷ್ಟೇ ನಮಗೆ ಆ ದೇವಸ್ಥಾನದಲ್ಲಿರುವಂತಹ ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು ನಮಗೆ ಸಿಗೋದು ಮತ್ತು ಮನಸ್ಸಿಗೆ ನೆಮ್ಮದಿ ಸಿಕ್ಕಿ ನಾವು ಅದರಿಂದ ತುಂಬಾ ಒಂದು ಒಳ್ಳೆಯ ಫಲಗಳನ್ನ ಪಡಿಬಹುದು. ಇನ್ನು ಇದೆಲ್ಲ ನೀವು ಹೇಳ್ದಂಗೆ ಮಾಡ್ತಾ ಇದ್ದೀವಿ, ಆದರೂ ನಮಗೆ ಯಾವುದೇ ರೀತಿಯಾದ ಫಲ ಸಿಗ್ತಾ ಇಲ್ಲ, ಯಾಕೆ ಅಂತ ಕೆಲವರ ಮನಸ್ಸಿನಲ್ಲಿ ಪ್ರಶ್ನೆಗಳು ಮೂಡಿದಾಗ ಖಂಡಿತವಾಗ್ಲೂ ರಾಯರು ಫಲ ಕೊಟ್ಟೇ ಕೊಡ್ತಾರೆ. ಫಲ ಯಾವಾಗ ಸಿಗುತ್ತೆ ಹೇಳಿ? ನಾವು ಮಾಡುವಂತಹ ಕೆಲಸದಲ್ಲಿ ಭಕ್ತಿ ಮತ್ತು ನಂಬಿಕೆ ಇರಬೇಕು. ಇವೆರಡನ್ನೂ ಇಟ್ಕೊಂಡು ನೀವು ರಾಯರ ಮೇಲೆ ನಂಬಿಕೆ ಇಟ್ಟು ಮುಂದೆ ನಡೆದ್ರೆ ಖಂಡಿತವಾಗ್ಲೂ ನಿಮಗೆ ಫಲ ಸಿಗುತ್ತೆ. ಹಾಗೆ ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ, ನೀವು ಯಾವಾಗಲೇ ಆಗಲಿ ಪ್ರದಕ್ಷಿಣೆನ ಮಾಡುವಾಗ ಬಲಗಡೆಯಿಂದನೇ ಮನಸ್ಫೂರ್ತಿಯಾಗಿ ನೀವು ರಾಯರನ್ನ ನಂಬಿ ಈ ಒಂದು ಪ್ರದಕ್ಷಿಣೆನ ಮಾಡೋದ್ರಿಂದ ನೀವು ಅನ್ಕೊಂಡಿರುವಂತಹ ಕೆಲಸ ತುಂಬಾ ಬೇಗ ನಿಮಗೆ ಒಳ್ಳೆಯದಾಗುತ್ತೆ. ಅದು ನಡೆದು ನಿಮಗೆ ಒಳ್ಳೆಯ ಒಂದು ಫಲ ಸಿಗುತ್ತೆ ಖಂಡಿತವಾಗ್ಲೂ. ಏಕೆಂದರೆ ನಂಬುದವ್ರನ್ನ ಯಾವತ್ತೂ ನನ್ನಪ್ಪ ಕೈ ಬಿಡಲ್ಲ, ಖಂಡಿತವಾಗ್ಲೂ ಕೈ ಹಿಡಿದು ಕಾಪಾಡ್ತಾರೆ. ರಾಯರ ವಿಷಯದಲ್ಲಿ ತುಂಬ ಇಂತಹ ಒಂದು ಅನುಭವಗಳು ನನ್ನ ಜೀವನದಲ್ಲಿ ತುಂಬಾ ಆಗಿದೆ. ಹಾಗಾಗಿ ಹೇಳ್ತಾ ಇರೋದು, ನೀವು ಒಂದು ಸರಿ ರಾಯರ ಪಾದನ ಹಿಡಿದ್ರೆ ಖಂಡಿತವಾಗ್ಲೂ ನೀವು ಬಿಡಕ್ಕೆ ಹೋಗಬೇಡಿ.
ನೋಡಿದ್ರಲ್ವ ವೀಕ್ಷಕರೇ, ರಾಯರ ಮಠಕ್ಕೆ ಹೋದಾಗ ಅಥವಾ ದೇವಸ್ಥಾನಗಳಿಗೆ ಹೋದಾಗ ಎಷ್ಟು ಪ್ರದಕ್ಷಿಣೆಗಳನ್ನ ಹಾಕಬೇಕು ಮತ್ತು ಯಾವ ಎಷ್ಟೆಷ್ಟು ಪ್ರದಕ್ಷಿಣೆಗಳಿಂದ ನಮಗೆ ಯಾವ ಫಲಗಳು ಸಿಗುತ್ತೆ ಅಂತ ಅಂದ್ಬಿಟ್ಟು ನೋಡಿದ್ರಲ್ವ ವೀಕ್ಷಕರೇ. ನನ್ನೆಲ್ಲರ ರಾಯರ ಪ್ರೀತಿಯ ಭಕ್ತರಿಗೆ ನಾನು ನನ್ನಲ್ಲಿ ಒಂದು ಕಳಕಳಿಯ ವಿನಂತಿ ಏನಂದರೆ, ಈ ಒಂದು ಚಾನಲ್ನ ಖಂಡಿತವಾಗ್ಲೂ ನೀವೆಲ್ಲರೂ ಸಪೋರ್ಟ್ ಮಾಡಿ. ಈಗಷ್ಟೇ ನಾನು ಚಾನಲ್ ಹೊಸದಾಗಿ ಶುರು ಮಾಡಿರೋದ್ರಿಂದ ನಿಮ್ಮೆಲ್ಲರ ಸಪೋರ್ಟು ಖಂಡಿತವಾಗ್ಲೂ ಬೇಕಾಗತ್ತೆ. ಇನ್ನಷ್ಟು ನನ್ನಪ್ಪ ರಾಯರ ಬಗ್ಗೆ ಒಳ್ಳೆ ವಿಷಯಗಳನ್ನ, ಒಳ್ಳೆ ಮಾಹಿತಿಗಳನ್ನ ನನಗೆಷ್ಟು ತಿಳಿದಿದೆಯೋ ಅದನ್ನು ನಿಮ್ಮ ಹತ್ರ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ಸಿಗುತ್ತೆ ಅಂತ ನಂಬಿದ್ದೀನಿ. ನನ್ನೆಲ್ಲರ ಪ್ರೀತಿಯ ರಾಯರ ಭಕ್ತರಿಗೆ ರಾಯರ ದಿವ್ಯ ಜ್ಯೋತಿ ಚಾನಲ್ನಿಂದ ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ. ರಾಯರು ನಿಮ್ಮೆಲ್ಲರೂ ಕಷ್ಟಗಳನ್ನ ನಿವಾರಣೆ ಮಾಡಲಿ. ಆದಷ್ಟು ಬೇಗ ನಿಮ್ಮೆಲ್ರಿಗೂ ಸುಖ ಶಾಂತಿ ನೆಮ್ಮದಿ ಕೊಟ್ಟು ನಿಮ್ಮನ್ನೆಲ್ಲರನ್ನೂ ಕಾಪಾಡಲಿ ಅಂತ ನನ್ನಪ್ಪನ ಹತ್ರ ನಾನು ಕೇಳ್ಕೊತೀನಿ. ನಮಸ್ಕಾರ.